ರೀ, ಓ ನಾವು ಕಮಿಷನರ್ ಹತ್ರ ಸಿಕ್ಕಾಕೊಂಡಿದ್ದಿದ್ರೆ ಎಜೆ ಸರ್, ಕಮಿಷನರು, ಅಂತ್ರ ಮೇಡಮ್ ಎಲ್ಲರೂ ಸೇರ್ಕೊಂಡು ನಮ್ಮನ್ನ ಏನ್ ಮಾಡಿರೋರು. ಹೊಸ ಬಾಣಲೆಯನ್ನು ತೆಗೆದುಕೊಂಡು ಒಲೆ ಮೇಲೆ ಇಟ್ಟು ಜೋರಾದ ಉರಿಯನ್ನು ಮಾಡಿ ಗಾಣದಿಂದ ತೆಗೆದ ಶುದ್ಧ ಕಡಲೆ ಎಣ್ಣೆಯನ್ನು ಸುರಿದು ಅದರಲ್ಲಿ ನಮ್ಮಿಬ್ಬರನ್ನು ಹುರಿದು ಡಸ್ಟ್ಬಿನ್ಗೆ ಹಾಕ್ತಿದ್ರು. ಅದಾದ್ರೂ ಪರವಾಗಿರ್ತಿರ್ಲಿಲ್ಲ. ಮಿಸ್ ಆಗಿ ಜೈಲಿಗೆ ಕಳ್ಸಿದಿದ್ರೆ ನಾನೊಂದು ಸೆಲ್ಲು, ನೀನೊಂದು ಸೆಲ್ಲು, ಸಪ್ತ ಸಾಗರ ದಾಚೆ ಎಲ್ಲೋ ಸಿನಿಮಾ ತರ ಓಡಾಡ್ತಿರ್ಬೇಕಿತ್ತು. ರೀ, ಆ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲಿ ಜೈಲ್ಗೆ ಹೋಗ್ತಾಳೆ. ಅದು ಸಿನಿಮಾ, ಅದಕ್ಕೆ ಅವಳು ಜೈಲ್ಗೆ ಹೋಗಿಲ್ಲ. ಇದು ರಿಯಲ್ ಲೈಫ್, ಇಬ್ರು ಜೈಲ್ಗೆ ಹೋಗ್ಬೇಕಲ್ವಾ ಪುಟಿ? ಕತ್ತೆ. ರೂಪ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಾವಿಬ್ರು ನರಕದಲ್ಲಿದ್ರು ಅದೇ ನಮಗ್ ಸ್ವರ್ಗ ಅಲ್ವಾ? ನಾವಿಬ್ರು ಹೀಗೆ ಇರೋಣ. ಹೀಗೆ ಇರ್ತೀವಿ ಪುಟ್ಟಿ. ಪುಟ್ಟಿಗೆ ನಾಚಿಕೆ ಆಯ್ತು. ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೋ. ಲೀಲಾ, ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿಲ್ಲಮ್ಮ. ಯಾರು ಯಾರ ಬಗ್ಗೆ ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು. ಅದು ಅವ್ರವ್ರ ಅನಿಸಿಕೆಗೆ ಬಿಟ್ಟಿರೋದು. ಅಪ್ಪ, ಅಮ್ಮ ಯಾಕೆ ಈ ತರ ಮಾತಾಡ್ತಿದ್ದಾಳೆ? ಅವ್ರು ಈ ತರ ಮಾತಾಡಿದ್ರೆ ನಮ್ಮಮ್ಮ ಅಂತಾನೆ ನಂಗೆ ಅನ್ಸಲ್ಲ. ನಿನಗೆ ಹೀಗೆ ಅನ್ಸೋದಕ್ಕೆ ನಾನೇ ಅಲ್ವಮ್ಮ ಕಾರಣ. ಇವಳೆ ನಮ್ಮಮ್ಮ ಅನ್ನೋದಕ್ಕೆ ನಾನೇನು ಅಂತ ಕೆಲಸ ಮಾಡೇ ಇಲ್ಲ. ಅದಕ್ಕೆ ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದೀನಿ. ನೋಡಮ್ಮ ಲೀಲಾ, ಬರೀ ಹೀಗೆ ಮಾತಾಡ್ತಾ ಇರ್ತಾಳೆ ನಿಮ್ಮಮ್ಮ. ಅಮ್ಮ, ತೊಂದರೆ ಆಗಿರೋದು ನನಗೆ. ನಾನೇ ಆರಾಮಾಗಿದ್ದೀನಿ, ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಸುಮ್ನೆ ಆರಾಮಾಗಿರು. ದೇಹ ಅದನ್ನ ಬಿಟ್ರು ಮನ್ಸು ಬಿಡ್ಬೇಕಲ್ಲಮ್ಮ. ಒಂದ್ ವೇಳೆ ಮನ್ಸು ಬಿಟ್ರು ನಾವು ಮಾಡಿರೋ ಪಾಪ ಕರ್ಮಗಳು ಅದನ್ನ ಬಿಡ್ಬೇಕಲ್ಲಮ್ಮ. ಸ್ನಾನ ಮಾಡಿದ್ರೆ ದೇಹ ಕಂಟಿರೋ ಕೊಳೆ ಹೋಗುತ್ತೆ, ಆದ್ರೆ ಆತ್ಮ ಕಂಟಿರೋ ಕರ್ಮ ಹೋಗಲ್ಲ. ಅಪ್ಪ ಪ್ಲೀಸ್, ಅಮ್ಮನ್ನ ನೀನೇ ಹ್ಯಾಂಡಲ್ ಮಾಡು. ನನ್ ಕೈಲಂತೂ ಮಾಡಕ್ಕಾಗಲ್ಲ. ಅವ್ರು ಈ ತರ ಮಾತಾಡ್ತಿದ್ರೆ ಏನ್ ಉತ್ತರ ಕೊಡ್ಬೇಕು ಅಂತಾನೆ ನಂಗೆ ಗೊತ್ತಾಗಲ್ಲ. ಅಮ್ಮ ಆಗು ಅಂದ್ರೆ ಮಾತೇ ಆಗ್ತಾ ಇದ್ದಾಳೆ. ಅವಳು ನಾನ್ ಮ್ಯಾನೇಜ್ ಮಾಡ್ತೀನಿ ಬಿಡಮ್ಮ. ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಹೌದಪ್ಪ? ಅಂತರ ಏನಾದ್ರು ಅಮ್ಮಂಗ್ ಫೋನ್ ಮಾಡಿದ್ಲಾ? ಏನ್ ಹೇಳಿದ್ಲು? ಹೌದಮ್ಮ, ಅಂತರ ನಿಮ್ ತಾಯಿಗೆ ಫೋನ್ ಮಾಡ್ಬಿಟ್ಟು ತುಂಬಾ ಹೊತ್ತು ಮಾತಾಡಿದ್ಲು. ನಾನು ಪಕ್ಕದಲ್ಲೇ ಇದ್ದೆ. ವಿಷಯ ಏನು ಗೊತ್ತಾ? ಇಂಪಾರ್ಟೆಂಟ್ ವಿಷಯನಪ್ಪ? ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಭಯ ಹುಟ್ಟಿಸೋ ವಿಷಯಮ್ಮ. ಭಯ ಹುಟ್ಸೋದ? ಏನಪ್ಪ ಹೇಳು. ಆಕೆ ಹೇಳ್ತಾ ಇದ್ಲು, ಆಕೆ ಆ ಮನೆಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದ ಕೆಲಸಗಳು ಯಾವುದು ಸುಸೂತ್ರವಾಗಿ ಮಾಡಕ್ ಆಗ್ತಾ ಇಲ್ವಂತೆ. ಪ್ರತಿ ಹೆಜ್ಜೆಯಲ್ಲೂ ಏಜೆಯವ್ರ ತಾಯಿ ಅಡ್ಡ ಬರ್ತಾ ಇದಾರಂತೆ. ಈ ಮುದುಕಿನ್ ನನ್ ಕಂಡ್ರ ಆಗಲ್ಲ ಅಂತ ತುಂಬಾ ಕಠೋರವಾಗಿ ಮಾತಾಡದಮ್ಮ. ಆಮೇಲೆ ನಾನ್ ಹೇಳ್ತೀನಿ, ಆ ಮುದುಕಿಗೆ ನನ್ ಮೇಲೆ ಅನುಮಾನ ಬಂದಂಗಿದೆ. ಆ ವಿಷಯ ನನ್ಗೆ ಗೊತ್ತಿದೆ ಅಂತ ಆ ಮುದುಕಿಗೆ ಗೊತ್ತಿಲ್ಲ. ಅದೇ ಒಳ್ಳೇದಾಯ್ತು ಅಂತಿದ್ಲು. ಆ ಮುದುಕಿ ಅದನ್ನ ಹೊರಗಡೆ ಹೇಳೋಕ್ಕಿಂತ ಮುಂಚೆ ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ನಾನು ಉಳಿಸೋದಿಲ್ಲ, ಅದಕ್ಕೇನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ ಅಂತಿದ್ಲು. ನಾನು ಕೇಳ್ದೆ ಏನ್ ಗೊತ್ತಾಗಿದೆ ಅಂತ, ಆದ್ರೆ ಅವಳು ಏನು ಹೇಳಿಲ್ಲಮ್ಮ. ಅದಕ್ಕೆ ಭಯ ಆಗ್ತಾ ಇರೋದು. ನೋಡಮ್ಮ ಲೀಲಾ, ಇಷ್ಟು ಮಾತಾಡಿದಾಳೆ. ನನಗೆ ಯಾಕೋ ನಮ್ ಬೀಗರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಅಮ್ಮ, ಈ ವಿಷಯ ನನಗೆ ಹೇಳಿದ್ಯಲ್ಲ, ನೀನ್ ಮರ್ತ್ಬಿಡು. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಹುಷಾರು. ನಾನು ಇಡ್ತೀನಿ. ಈ ಪ್ರಾರ್ಥನಾ, ಅಜ್ಜಿವರೆಗೂ ಬಂದ್ಬಿಟ್ಟಿಯಲ್ಲ. ಇದೆಲ್ಲ ಆಗಿರೋದು ನಿನ್ನಿಂದಾನೆ. ನಿನ್ ಮೇಲೆ ಅನುಮಾನ ಬರ್ಬೇಕು ಅಂತ ನಾನು ಪ್ಲಾನ್ ಮಾಡಿದೆ. ಆ ಪ್ಲಾನ್ ವರ್ಕ್ ಆಯ್ತು. ಆದ್ರೆ ಅಜ್ಜಿಗೆ ಆಪತ್ ಬಂತು. ಅಜ್ಜಿನ ಹೇಗೆ ಉಳಿಸ್ಕೋಬೇಕು ಅಂತ ನಂಗೆ ಗೊತ್ತು ಕಣೆ. ನಿನ್ ಪಲ್ಟಿ ಹೊಡೆದಾದ್ರೂ ಬಾ, ಅಥವಾ ನಿನ್ ಹಿಂದೆ 1000 ಸೈನಿಕರಾದ್ರೂ ಇರ್ಲಿ, ಈ ಮನೆಯವ್ರನ್ನ ನಾನು ಉಳಿಸ್ಕೋತೀನಿ. ಅವ್ರಿಗೇನು ಆಗಕ್ ನಾನು ಬಿಡಲ್ಲ. ದುರ್ಗಾ ಮೇಡಮು ನಮ್ಮ ಪ್ಲಾಂಟ್ಗೆ ಬಂದೇ ಇಲ್ಲ ಸರ್. ದುರ್ಗಾ ಮೇಡಮು ಪ್ಲಾಂಟ್ಗೆ ಬಂದಿದ್ರು, ಆದರೆ 6 ತಿಂಗಳ ಹಿಂದೆ. ಹಲೋ ಹಲೋ ಸರ್,
ಕಮಿಷನರ್ ಸಾಹೇಬರು ನಿಮ್ಮ ನಂಬರ್ ಕೊಟ್ಟರು. ದುರ್ಗಾ ಮೇಡಮ್ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ನನಗೆ ಹೇಳಿದ್ದಾರೆ. ಆ ವಿಷಯವಾಗಿ ಕಾಲ್ ಮಾಡಿದೆ. ಇದು ಅನ್ಅಫಿಷಿಯಲ್ ಆಗಿ ಆಗಬೇಕು ಅಂತ ಹೇಳಿದಾರಲ್ವಾ? ಸರ್, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಥರ ಎಷ್ಟೋ ಕೆಲಸಗಳನ್ನು, ಹೈ ಪ್ರೊಫೈಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀನಿ. ಆ್ಯಂಡ್ ಐ ನೋ ದ ಕಾನ್ಸಿಕ್ವೆನ್ಸಸ್. ಓಕೆ, ಏನಾರ ಕ್ಲೂ ಸಿಗ್ತಾ? ನಮ್ಮ ಟೀಮ್ ಅವ್ರನ್ನ ಮಫ್ತಿಯಲ್ಲಿ ಸರ್ಚಿಂಗಿಗೆ ಬಿಟ್ಟಿದ್ದೀನಿ. ನಮ್ಮ ಟೀಮ್ ಅವರು ಯಾವ ಸಣ್ಣ ಇನ್ಫಾರ್ಮೇಶನ್ ಬಿಡಲ್ಲ, ಅಷ್ಟು ಡೀಟೇಲ್ ಆಗಿ ಹುಡುಕ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂತಂದ್ರೆ, ದುರ್ಗಾ ಮೇಡಮ್ ಅವ್ರದ್ದು ಕಾಲ್ ಲಿಸ್ಟ್ ಸಿಕ್ಕಿದೆ. ಅದರಲ್ಲಿ ಏನು ಸಸ್ಪಿಷಿಯಸ್ ಅನಿಸ್ತಾ ಇಲ್ಲ. ಆದ್ರೆ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದ ಸಿಮ್ ಕಾರ್ಡ್ ಅನ್ನ ಬೇರೆ ಮೊಬೈಲಿಗೆ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಅವರೇ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾರೋ ಮಾಡ್ತಾ ಇದ್ದಾರಾ ಅನ್ನೋದು ನಮ್ಗಿನ್ನೂ ಗೊತ್ತಾಗಿಲ್ಲ. ಏನೇ ಅದರ ಇನ್ಫಾರ್ಮೇಶನ್? ಹೌದು ಸರ್, ದುರ್ಗಾ ಮೇಡಮ್ ನಂಬರ್ಗೆ ಯಾವುದೇ ಕಾಲ್ ಬಂದರೂ ಅದು ಡಿಸ್ಕನೆಕ್ಟ್ ಆಗ್ತಾ ಇದೆ. ಆದರೆ ಔಟ್ ಗೋಯಿಂಗ್ ಮೆಸೇಜ್ ಹೋಗ್ತಾ ಇದೆ, ಅದು ಬರೀ ನಿಮ್ಮ ನಂಬರಿಗೆ ಮಾತ್ರ. ಥ್ಯಾಂಕ್ ಯು. ಎನಿಥಿಂಗ್ ಆನ್ ದಿಸ್, ಕೀಪ್ ಮಿ ಪೋಸ್ಟೆಡ್. ಎಸ್ ಸರ್, ಥ್ಯಾಂಕ್ ಯು. ದುರ್ಗಾ ಫೋನು ಡಿಆಕ್ಟಿವೇಟ್ ಆಗಿದೆ. ಅದರ ಸಿಮ್ಮನ್ನು ಬೇರೆ ಫೋನ್ಗೆ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ರಿಯಲಿ ವಿಯರ್ಡ್. ಕಳ್ತನ ಮಾಡಿದರೆ ಸಿಮ್ಮನ್ನು ಬಿಸಾಕಿ ಬೇರೆ ಸಿಮ್ ಹಾಕಿ ಫೋನ್ ಯೂಸ್ ಮಾಡ್ತಾರೆ. ಆದರೆ ಇಲ್ಲಿ ಸಿಮ್ಮನ್ನು ಬೇರೆ ಫೋನ್ಗೆ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ದುರ್ಗಾ ಏನಾದರೂ ಕಿಡ್ನ್ಯಾಪ್ ಆಗಿದ್ದಾಳ? ಕಿಡ್ನ್ಯಾಪ್ ಆಗಿದ್ರೆ ಕಿಡ್ನ್ಯಾಪರ್ಸಿಂದ ಫೋನ್ ಮಾಡಬೇಕಿತ್ತು. ಆದರೆ ಯಾವ ಕಾಲು ಬಂದಿಲ್ಲ. ಮೋರೋವರ್, ದುರ್ಗಾ ಏನಾರ ಆ ಥರ ಡೇಂಜರ್ ಸಿಚುವೇಶನ್ ಇದ್ದಿದ್ರೆ ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡಿರೋಳು. ಮತ್ತೇನಾಗ್ತಾ ಇದೆ ಇಲ್ಲಿ? ಅಥವಾ ದುರ್ಗಾ ಈ ಮನೇಲಿ ಇರಬಾರ್ದು ಅಂತ ಯಾರಾರ ಪ್ಲೇ ಮಾಡ್ತಾ ಇದ್ದಾರಾ? ದುರ್ಗಾ ಈ ಮನೇಲಿ ಇರೋದ್ರಿಂದ ಯಾರಿಗೋ ಲಾಸ್ ಆಗ್ತಾ ಇರ್ಬೋದು. ಅಥವಾ ದುರ್ಗಂಗೆ ಯಾವುದೋ ಸೀಕ್ರೆಟ್ ಗೊತ್ತಿದೆ ಅನ್ಸುತ್ತೆ. ಎಸ್, ಡೆಫಿನೆಟ್ಲಿ ದುರ್ಗಂಗೆ ಏನೋ ಸೀಕ್ರೆಟ್ ಗೊತ್ತಿದೆ. ಅದನ್ನು ಅವಳು ನಮ್ಮ ಹತ್ರ ಹೇಳದೇ ಇರೋ ಥರ ಯಾರೋ ತಡಿತಾ ಇದ್ದಾರೆ. ಎಸ್, ದುರ್ಗಂಗೆ ಯಾವುದೋ ಸೀಕ್ರೆಟ್ ಗೊತ್ತಿದೆ. ಆ ಸೀಕ್ರೆಟ್ ಏನಿರ್ಬೋದು? ಆ್ಯಂಡ್ ಇದನ್ನ ಯಾರು ತಡಿತಾ ಇದ್ದಾರೆ? ನೀವು ಈ ಥರ ಎಲ್ಲ ನನ್ನ ನೋಡಬೇಡಿ, ನಂಗೆ ನಾಚಿಕೆ ಆಗುತ್ತೆ. ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ನೀವೆಷ್ಟೇ ಆದರೂ ನನ್ನ ಗಂಡ ಅಲ್ವಾ? ಗಂಡಂಗೆ ತಾನೆ ಹೆಂಡ್ತಿನ ನೋಡೋ ಅಧಿಕಾರ ಇರೋದು. ನಾನು ತಮಾಷೆ ಮಾಡೋ ಮೂಡಲಿಲ್ಲ. ಯಾಕ್ರಿ ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ಏನಾಯ್ತು? ನೀನು ನನ್ನಿಂದ ಏನಾರ ಮುಚ್ಚಿಟ್ಟಿದ್ಯಾ? ನಾನಾ? ಇಲ್ವಲ್ಲ. ಸುಳ್ಳು ಹೇಳ್ಬೇಡಲಿಲ್ಲ. ನಿನಗೆ ದುರ್ಗಾಗೆ ಏನು ಪ್ರಾಬ್ಲಮ್ ಇತ್ತು? ಇದ್ರಲ್ಲಿ ಪ್ರಾಬ್ಲಮ್ ಏನಿರುತ್ತೆ ರೀ? ಇಬ್ರು ಒಂದೇ ಕಡೆ ಇರ್ತೀವಿ, ಒಂದೇ ಮನೇಲಿ ಇರ್ತೀವಿ. ಅವ್ರು ಅವ್ರ ಪಾಡಿಗಿದ್ರು, ನಾನು ನನ್ನ ಪಾಡಿಗಿದ್ರೆ ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ? ನಂಬೋದ ನಿನ್ನ? ನಂಬೋದು ರೀ. ನಮ್ಮಿಬ್ರು ಮಧ್ಯೆ ಯಾವ ಸಮಸ್ಯೆನೂ ಇರಲಿಲ್ಲ. ಏನೂ ಇಲ್ಲ ಅಂದಮೇಲೆ ದುರ್ಗಾ 98 ಸತಿ ನಿನಗೆ ಯಾಕೆ ಕಾಲ್ ಮಾಡಿದ್ದಾಳೆ?